ನಮಸ್ಕಾರಗಳು. ನಾನು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಗುಲ್ಬರ್ಗ ಅಧ್ಯಕ್ಷನಾಗಿರುತ್ತೇನೆ. ಮುನ್ನಾ ಧಾರವಾಡ ನನ್ನ ಹೆಸರು. ನಾನು ಇವತ್ತು ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವತಿಯಿಂದ ಹಾಗೂ ಅಹಿಂದ ವತಿಯಿಂದ ಇಲ್ಲಿ DC ಮೇಡಮ್ ಅವರಿಗೆ ಒಂದು ಮೆಮೊರಂಡಮ್ ಕೊಡೋಕ್ಕೆ ಬಂದಿದ್ದೇವೆ. ಅದು ಎದಕ್ಕಂದರೆ ನಮ್ಮ ದೇಶದಲ್ಲಿ ಈ ಸಲ ಇಲ್ಲ, ಪ್ರತಿ ಸಲ ಕ್ರಿಸ್ಮಸ್ ಬಂದಾಗ ಕೆಲವೊಂದು ಗುಂಡಾ ಜನ ಹಿಂದುತ್ವ ಅಂಥೇಳಿ ಹೇಳಿ ಎಲ್ಲ ಹಿಂದೂಗಳನ್ನು ಒಂದು ಪಾಯಿಂಟ್ ಔಟ್ ಮಾಡ್ತಾರೆ ರೀ. ಅವರಿದ್ರೆ ಕೆಲವೊಂದು ಗುಂಡಗಳು ಇರ್ಬೋದು, ಕೆಲವೊಂದು ವ್ಯಕ್ತಿಗಳು ಇರ್ಬೋದು, ಆದರೆ ಎಲ್ಲ ಹಿಂದೂಗಳು ಖರಾಬಿಲ್ಲ. ಎಲ್ಲ ಹಿಂದೂಗಳು ಇದ್ದರೆ ಕ್ರೈಸ್ತರಿಗೆ ಅವಹೇಳನ ಮಾಡೋದಿಲ್ಲ, ಮುಸಲ್ಮಾನರಿಗೆ ಅವಹೇಳನ ಮಾಡೋದಿಲ್ಲ. ಕೆಲವೊಬ್ಬರು ಮಾಡ್ತಾರೆ, ಪೂರ್ತಿ ಹಿಂದೂ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಎಲ್ಲ ಹಿಂದೂ ಸಮಾಜದಿಂದ ನನ್ನೊಂದು ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ಕೂಡಿ, ಇದು ನಮ್ಮ ದೇಶ ಸೆಕ್ಯುಲರ್ ದೇಶ, ಯಾವುದು ಹಿಂದೂ ರಾಷ್ಟ್ರನೂ ಅಲ್ಲ, ಕ್ರೈಸ್ತ ರಾಷ್ಟ್ರ ಇಲ್ಲ, ಮುಸ್ಲಿಂ ರಾಷ್ಟ್ರ ಇಲ್ಲ, ಇದು ಸೆಕ್ಯುಲರ್ ಕಂಟ್ರಿ. ಈ ಸೆಕ್ಯುಲರ್ ಕಂಟ್ರಿಯಲ್ಲಿ ನಾವು ಎಲ್ಲರೂ ಒಂದಾಗಿ ಬಾಳಬೇಕು. ಯಾವ ಹಕ್ಕು ಹಿಂದೂಗಳಿಗಿದೆ ಅದೇ ಹಕ್ಕು ಕ್ರಿಶ್ಚಿಯನ್ಸ್ಗಿದೆ, ಅದೇ ಹಕ್ಕು SC ST ಮುಸ್ಲಿಮ್ಸ್ಗಳಿಗಿದೆ, ಸಿಖ್ರಿಗೂ ಅದೇ ಸೇಮ್ ಹಕ್ಕಿದೆ. ಹಾಗಾಗಿ ನಮ್ಮ ಎಲ್ಲ ಕ್ರಿಸ್ತ ಬಾಂಧವರಿಗೆ ಈ ಸಲ ಆಗಿರೋ ತೊಂದರೆಗೆ ನೀವು ಮುರ್ಮುಜಿಯವರು ಸ್ವಲ್ಪ ನಿಮ್ಮ ಬಿಡು ಶೆಡ್ಯೂಲಲ್ಲಿ ಸ್ವಲ್ಪ ಕಣ್ಣು ತೆರೆದು ನಮ್ಮ ಆಗಿರೋಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ಇನ್ನು ಮುಂದೆ ಆ ಥರ ಅನ್ಯಾಯಗಳು ಆಗಬಾರ್ದು ಅಂಥೇಳಿ ಕಳಕಳಿಯಿಂದ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವತಿಯಿಂದ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಶುಕ್ರಿಯಾ, ಥ್ಯಾಂಕ್ ಯು, ಧನ್ಯವಾದ. ಇವತ್ತು ನಾವು ಇಲ್ಲಿ ವಿಧಾನಸೌಧ ಮುಂದೆ ಗುಲ್ಬರ್ಗದಲ್ಲಿ ನಾವೆಲ್ಲರೂ ನಮ್ಮ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಇವತ್ತು ನಾವು ಇಲ್ಲಿ ಸೇರಿ ಬಂದಿದ್ದ ಕಾರಣ ಏನಂತಂದರೆ, ಇವತ್ತು ಡಿಸೆಂಬರ್ ಹಬ್ಬ ಮಾಡಲಿಕ್ಕೆ ಎಷ್ಟೋ ಜನರಿಗೆ ಈ ಹಿಂದೂ ಸಂಘಟನೆಗಳು ಮಾಡಲಿಕ್ಕೆ ಕೊಡಲಿಲ್ಲ. ಈ ದಿಲ್ಲಿಯಲ್ಲಿ ಮತ್ತು ಆ ಕಡೆ ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಅವರೆಲ್ಲ ಹಾಳು ಮಾಡಿದ್ರು. ನಮ್ಮ ಜನರಿಗೆ ಎಲ್ಲಿ ರಕ್ಷಣೆಯೇ ಇಲ್ಲ. ಇವತ್ತು ಕ್ರೈಸ್ತರಿಗೆ ಈ ದೇಶದಲ್ಲಿ ರಕ್ಷಣೆ ಇಲ್ಲ. ಆದರೆ ಇಷ್ಟೆಲ್ಲ ಆದ್ರೂ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರ ಮಂತ್ರಿಮಂಡಲ ಕಣ್ಮುಚ್ಕೊಂಡೇ ಕುಂತದ್ರಿ. ಇವತ್ತು ಏನಿಲ್ಲ, ನಾವು ಮಾತಾಡಪ್ಲೇ ಇಲ್ಲ. ಕ್ರೈಸ್ತ ಜನ ಎಲ್ಲಿ ಮಾತಾಡಪ್ಲೇ ಇಲ್ಲ. ಆ ಥರ ಕ್ರೈಸ್ತರಿಗೆ ಎಲ್ಲಿ ಬೇಕಲ್ಲಿ ಹೊಡೆಯೋದು, ಸಿಸ್ಟರ್ಗಳ ಮೇಲೆ ಹಲ್ಲೆ ಮಾಡೋದು, ಈ ಥರ ಅವರು ಗಲ್ಲಿಗೆ ಹೊಡಿತಾರೆ. ಮತ್ತು ಆಮೇಲೆ ರೋಡಿನ ಮೇಲೆ ಕ್ರಿಸ್ಮಸ್ ಅಂತ ಕ್ಲಾಸ್ ಅವೆಲ್ಲ ಮಾರೋವ್ರಿಗೂ क्यों बेचते नहीं बेचने का है, ये हमारा देश में कौन सा भी क्रिश्चियंस का नहीं चलेगा ಅಂತ ಡೈರೆಕ್ಟಾಗಿ ಗುಂಡಾಗಿರಿ ಮಾಡಿ ಅವ್ರನ್ನ ಮಾರಾಟಕ್ಕೂ ಕೊಟ್ಟಿಲ್ಲ. ಇವತ್ತು ಕ್ರೈಸ್ತರು ಭಾರತ ದೇಶದಲ್ಲಿ ಇವರು ಏನು ಮಾಡಿದ್ದಾರೆ ಹೇಳ್ರಿ? ಕ್ರೈಸ್ತರು ಭಾರತ ದೇಶದ ಶಾಂತಿಗಾಗಿ ಸೌಖ್ಯವಾಗಿ ಇರಬೇಕಂತ ಹೇಳಿ ನಾನಾ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ. ಇವತ್ತು ಅಂಥವ್ರ ಮೇಲೆ ಅಂಥ ಕ್ರೈಸ್ತರ ಮೇಲೆ ಇವರು ಹಲ್ಲೆಗಳನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಒಂದೇ ನರೇಂದ್ರ ಮೋದಿ ಹತ್ರ ಒಂದು ರಿಕ್ವೆಸ್ಟ್ ನಾವು ಕೇಳ್ತಾ ಇದ್ದೀವಿ. ಈ ಯಾವ ಸ್ಟೇಟ್ನಲ್ಲೂ ನಡಿಬಾರ್ದು. ಇಲ್ಲಿ ಅಲ್ಪಸಂಖ್ಯಾತರಿಗೆ ನಮ್ಮ ದೇಶದಲ್ಲಿ ಒಟ್ಟು ಶಾಂತಿನೇ ಇಲ್ಲ. ಇವು ಎಲ್ಲ ಬಂದ್ ಮಾಡಬೇಕೆಂಬುದಾಗಿ ನಮ್ಮ ಕಳಕಳಿ ಶಾಂತಿಯಿಂದ ಇರಬೇಕು ದೇಶ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅವರು ಉಸಿರಾಡಬೇಕು, ಒಳ್ಳೆ ಜೀವನ ಮಾಡಬೇಕಂತಂದರೆ ಈ ಸಂಘಟನೆಗಳೆಲ್ಲ ಅವ್ರನ್ನ ತೆಗೆದುಹಾಕಬೇಕು, ರದ್ದು ಮಾಡಿದಾಗ ಮಾತ್ರ ನಾವು ಇಲ್ಲಿ ಜೀವನ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತದೆ ಅಂತ ನಾನು ಈ ಮೂಲಕ ಹೇಳ್ತೇನೆ.